ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಏನಂದರೆ ಇವತ್ತು ಡೈರೆಕ್ಟ್ ಜಿಮ್ಮಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಕೆಲಸ ಇತ್ತು. ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅಂದರೆ ನಾನೊಂದು ಪ್ರೋಟೀನ್ ಪ್ಯಾಂಟ್ರಿ ಅಂತ ಒಂದು ಕ್ಲೌಡ್ ಕಿಚನ್ ಇದೆ. ಆ ಕ್ಲೌಡ್ ಕಿಚನ್ದು ಸ್ವಲ್ಪ ಆರ್ಡರ್ಸ್ ಇತ್ತು. ಆರ್ಡರ್ಸ್ಗೋಸ್ಕರ ಸ್ವಲ್ಪ ಪ್ರಿಪೇರ್ ಮಾಡಿ ಬರೋಷ್ಟು ಇಷ್ಟೊತ್ತಾಯಿತು. ಸೊ ಅದಕ್ಕೆ ಡೈರೆಕ್ಟ್ ಜಿಮ್ಮಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಹೇಳಿಲ್ಲ ಈ ಬ್ಲಾಗ್ಗೆ ಏನು ನೇಮ್ ಇಡೋಣ ಅಂತ, ಅದನ್ನು ವಿಂಟರ್ ಆರ್ಕ್ ಅಂತ ಇಡೋಣ ಅಂತ ಇದ್ದೀನಿ. ವಿಂಟರ್ ಆರ್ಕ್ ಅಂದರೆ ಏನು ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಹೇಳ್ತೀನಿ ಹೇಳಿ, ವಿಂಟರ್ ಆರ್ಕ್ ಅಂದರೆ ಏನು ಅಂತ. ವಿಂಟರ್ ಆರ್ಕ್ ಇಟ್ಸ್ ಜಸ್ಟ್ ವಿಂಟರ್ ಗೈಸ್. ವಿಂಟರಲ್ಲಿ ವಿಂಟರ್ ಆರ್ಕ್ ಅಂತಾರೆ ಹಂಗೇನಿಲ್ಲ. ನನ್ನ ಯೂಟ್ಯೂಬ್ ಜರ್ನಿಗೆ ಬ್ಲಾಗ್ಗೆ ವಿಂಟರ್ ಆರ್ಕ್ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂತ ಇವಾಗ ಹೇಳ್ತೀನಿ. ವಿಂಟರ್ ಆರ್ಕ್ ಅಂದರೆ ಏನಂದರೆ ವಿಂಟರ್ ಅಂದರೆ ಚಳಿ ಗೊತ್ತಲ್ಲ. ಚಳಿ ಟೈಮಲ್ಲಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಟೈಮಲ್ಲಿ ನೀವು ನಾರ್ಮಲಾಗಿದ್ದರೂ ಬೆಚ್ಚಗಿರಬೇಕು ಅಂದ್ಕೊಂಡಿರ್ತೀರ. ಸೊ ಅದಕ್ಕೆಲ್ಲ ಬಲ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಲರೀಸ್ ಬೇಗ ಬರ್ನ್ ಆಗಲ್ಲ ಈ ಟೈಮಲ್ಲಿ. ಸೊ ಅದಕ್ಕೆ ವಿಂಟರ್ ಆರ್ಕಲ್ಲೆಲ್ಲ ಬಲ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿಂಟರ್ ಆರ್ಕಲ್ಲಿ ಇವಾಗ ಏನಿದೆ ಸೆಪ್ಟೆಂಬರ್ ಟು ಡಿಸೆಂಬರ್ ಈ ಟೈಮಲ್ಲಿ, ಸೆಪ್ಟೆಂಬರ್ ಟು ಜಾನ್ವರಿ ಈ ಟೈಮಲ್ಲಿ ಎಲ್ಲ ಬಲ್ಕ್ ಸ್ಟಾರ್ಟ್ ಮಾಡ್ತಾರೆ. ಫುಲ್ಲು ಸಕ್ಕರಾಗಿ ಬಲ್ಕಾಗಿ ಯಾವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೋ ಆವಾಗ ಸಮ್ಮರಲ್ಲಿ ಬಿಸಿಲಲ್ಲಿ ನೀವು ನಿಂತಿದ್ರು ಸೆಕೆ ಬರುತ್ತೆ, ಏನು ಮಾಡ್ತಿದ್ರು ಸೆಕೆ ಬರುತ್ತೆ. ಅದಕ್ಕೆ ಯಾವಾಗ ಆ ಟೈಮಲ್ಲಿ ಕಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಪರ್ಫೆಕ್ಟ್ ಟೈಮ್ ಕಟ್ಟಿಗೆ ಅಂದರೆ ಇವಾಗ ಬಲ್ಕ್ ಮಾಡಿ ಚೆನ್ನಾಗಿ ಬಾಡಿ ಬಲ್ಕ್ ಮಾಡಿದ್ರೆ, ಹೆಲ್ದಿ ಬಲ್ಕ್ ಮಾಡಿದ್ರೆ ವಿಂಟರ್ ಲೈಕ್ ಸಮ್ಮರ್ ಟೈಮಲ್ಲಿ ಸಕ್ಕತ್ತಾಗಿ ಕಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ಇವಾಗ ವಿಂಟರ್ ಆರ್ಕ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಬಲ್ಕಿಂಗ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಅದು ಸ್ಟಾರ್ಟ್ ಆಗಿ ಆಲ್ರೆಡಿ 51 ಡೇಸ್ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ 51 ಡೇಸ್ನ ಲೈಕ್ ಯೂಟ್ಯೂಬಲ್ಲಿ 51 ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದನ್ನ ಯೂಟ್ಯೂಬಲ್ಲಿ ವಿಂಟರ್ ಆರ್ಕ್ 1 ಅಂತ ಹಾಕಿದ್ದೀನಿ. ನೋಡೋಣ, ವಿಂಟರ್ ಆರ್ಕ್ ಡೇ 1 ಅಂತ. ನೆಕ್ಸ್ಟ್ ಇಲ್ಲಿಂದ ವಿಂಟರ್ ಆರ್ಕ್ ಡೇ 2, ಡೇ 3, ಡೇ 4, ಡೇ 5 ಮಾಡ್ಕೊಂಡು ಹೋಗ್ತೀನಿ. ಆದರೆ ಡೈಲಿ ಡೇ 1, ಡೇ 2 ಹಾಕ್ತೀನಿ. ಇಲ್ಲಾಂದರೆ ಆಲ್ಟರ್ನೇಟ್ ಡೇಸ್ ಹಾಕ್ತೀನಿ. ಡೇ 1 ಇಂದ ಡೇ 3, ಡೇ 3 ಇಂದ ಡೇ 5, 5 ಇಂದ 7 ಆ ಥರ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಲ್ಯಾಟ್ಸ್ ಟ್ರೈನ್ ಮಾಡ್ತಿದ್ದೀನಿ. ಯಾವ ಥರ ಇಂಟೆನ್ಸಾಗಿ ಮಾಡ್ತೀನಿ ಅಂತ ಸ್ವಲ್ಪ ಹೋಗಿ ಲ್ಯಾಟ್ಸ್ ವರ್ಕೌಟ್ನ ಎಂಜಾಯ್ ಮಾಡ್ಕೊಂಡ್ಬಿಡಿ. ಬಾಡಿದು ಒಂದೇ ವರ್ಕೌಟ್, ಡಂಬಲ್ ರೋಯಿಂಗು. ಬಾಡಿ ಅಲ್ಲೇ ಸುಸ್ತು ಕೊಡ್ತೈತೆ ಅಂದರೆ ಅಪ್ಪ ಹೆವಿ. ಬಾರ್ಬಲ್ ರೋಯಿಂಗ್ ಹೆಂಗಂದರೆ ಮಾಡೋಕ್ಕೆ ಮಾತ್ರ ಸಕ್ಕಲಾಗಿರುತ್ತೆ, ಬಟ್ ಮಾಡ್ಬೇಕಾದ್ರೆ ಇರೋ ನೋವು ಮಾಡೋರು ಮಾತ್ರ ಗೊತ್ತಿರುತ್ತೆ. ಮನೆಗೆ ಹೋಗೋದು ಒಂದೇ ಬಾಕಿ. ಲ್ಯಾಟ್ಸ್ ಒಂದು ಫೇವ್ರೇಟ್ ವರ್ಕೌಟು. ಅದನ್ನು ನಾನು ಇಂಟೆನ್ಸಾಗಿ ಟ್ರೈನ್ ಮಾಡ್ತೀನಿ. ಯಾವಾಗ ಹೆವಿ ಸುಸ್ತಾಗಿರ್ತೀರೋ ಅದೇ ವರ್ಕೌಟ್ ಮಾಡಿದಾಗ ನೀವು ಇಂಟೆನ್ಸಾಗಿ ಟ್ರೈನ್ ಮಾಡಿರ್ತೀರ ಅಂತ ಅರ್ಥ. ನನಗಂತೂ ಹೆವಿ ಸುಸ್ತಾಗೋಗಿದೆ. ಮನೆಗೆ ಒಂದು ದವಾ ಮಾಡೋಣ ಅನಿಸುತ್ತೆ, ಬಟ್ ಬೇರೆ ಕೆಲಸಗಳಿದೆ. ಇವತ್ತು ನನ್ನ ವರ್ಕೌಟ್ ಹಿಂಗಿತ್ತು, ಫುಲ್ ಇಂಟೆನ್ಸಾಗಿ ಸುಸ್ತಾಗೋದಪ್ಪ. ಬಾಡಿ ಎಲ್ಲ ಪೇನ್ ಆಗ್ತೈತೆ, ಇನ್ನೂ ಹೆವಿ ಪೇನ್ ಆಗ್ತೈತೆ. ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಇದ್ದರೆ ರೆಸ್ಟ್ ಮಾಡ್ಬೋದು. ಬಟ್ ರೆಸ್ಟ್ ಇಸ್ ಮೇನ್ ಇಂಪಾರ್ಟೆಂಟ್ ಗೈಸ್. ರೆಸ್ಟ್ ಮಾಡಲಿಲ್ಲ ಅಂದರೆ ಮಜಲ್ ಬಿಟ್ ಆಗಲ್ಲ. ಇವತ್ತಿಗೆ ಇಷ್ಟೇ, ನಾಳೆ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಟ್ರಪ್ಪ, ಮರಿಬೇಡ್ರಿ.